ಎಲ್ರಿಗೂ ನಮಸ್ಕಾರ ಮತ್ತು ಆಯುಷ್ ಟಿವಿ ವೀಕ್ಷಕರಿಗೆಲ್ಲ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ಆಯುಷ್ ಟಿವಿಯಲ್ಲಿ ಏನು ನಾವು ಕಂಟಿನ್ಯೂಸ್ ಆಗಿ ಹೆಲ್ತ್ ರಿಲೇಟೆಡ್ ಕ್ವೇರೀಸ್, ಕ್ವಶನ್ಸ್ಗಳೇನಿದೆ ಅದನ್ನ ತಗೊಂಡ್ಬಿಟ್ಟು ಉತ್ತರ ರೂಪವಾಗಿ ನಾವೇನು ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೇವೆ. ಈ ಕ್ವಶನ್ ಸಂಚಿಕೆಯಲ್ಲಿ ಹಲವಾರು ಪ್ರಶ್ನೆಗಳು ನಮಗೆ ತಿರ್ಗಾ ಬಂದಿತ್ತು. ಸೊ ಆ ಪ್ರಶ್ನೆಗಳಿಗೆ ಆಯುರ್ವೇದದ ಮೂಲಕವಾಗಿ ನಾನು ಉತ್ತರ ಮಾಡೋದಕ್ಕೆ ಅಥವಾ ಉತ್ತರ ಕೊಡೋದಕ್ಕೆ ಈ ಬರೋ ವಿಡಿಯೋಸ್ಗಳಲ್ಲಿ ಪ್ರಯತ್ನ ಮಾಡಿದ್ದೇನೆ. ಬೆಳಗ್ಗೆ ಎದ್ದ ತಕ್ಷಣ ಕೆಲವರಿಗೆ ಹೊಟ್ಟೆ ಭಾರ ಆಗೋದು, ಎದೆ ಉರಿ, ಎಸ್ಪೆಷಲಿ ಈ ಪ್ರಶ್ನೆಯಲ್ಲಿ ಏನು ಎದೆ ಉರಿ ಬಗ್ಗೆ ಕೇಳಿದ್ದಾರೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ಲೇಟ್ ಡಿನ್ನರ್, ಮೊದಲನೇದು, ಅಂದ್ರೆ ಲೇಟ್ ಆಗಿ ರಾತ್ರಿಯ ಊಟ ಮಾಡಿರೋದು. ಎರಡನೇದು ಲೇಟ್ ಹೆವಿ ಡಿನ್ನರ್. ನೋಡಿ, ಎಲ್ಲ ರಿಲೇಟೆಡ್. ಒಂದು ಲೇಟ್ ಆಗಿ ತಿಂದಿದ್ದಾರೆ, ಏನ್ ಸರ್ ಲೇಟ್ ಆಗಿ ಅಂತ ಹೇಳಿದ್ರೆ 8 ಗಂಟೆ ಮೇಲೆ. ಹೆವಿ ಡಿನ್ನರ್, ತುಂಬಾ ಜಾಸ್ತಿ ತಿಂದಿದ್ದಾರೆ, ಏನೋ ಫೇವರೇಟ್ ಫುಡ್ ಇತ್ತು ಯಾವುದೋ, ಅಥವಾ ಯಾವುದೋ ಫಂಕ್ಷನ್ ಅಲ್ಲಿ ಇದ್ರು, 9:30 10 ಗಂಟೆ ಆಗಿತ್ತು, 11 ಗಂಟೆ ಆಗಿತ್ತು, ತುಂಬಾ ಜಾಸ್ತಿ ತಿಂದ್ರು, ಹೆವಿ ಫುಡ್, ಲೇಟ್ ಆಗಿ ತಿಂದ್ರು. ಇದು ಎರಡರ ಜೊತೆಗೆ ಲೆಸ್ ಸ್ಲೀಪ್ ಅಥವಾ ಆನ್ ಟೈಮ್ ನಿದ್ರೆ ಮಾಡಿರಲ್ಲ. ಈ ಮೂರು ಕಾರಣಗಳಿಂದ ಎದೆ ಉರಿ ಬರುವಂತ ಸಾಧ್ಯತೆಗಳಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಹುಳಿ ತೇಗ್ ಬರಬಹುದು, ಅಥವಾ ಬಾಯಲ್ಲಿ ಹುಳಿ ನೀರು ಬಂದಂಗ ಆಗ್ಬೋದು, ಕಹಿ ನೀರು ಬಂದಂಗ ಆಗ್ಬೋದು, ವಾಂತಿ ಬಂದಂಗ ಆಗ್ಬೋದು, ವಾಂತಿ ಆಗ್ಬೋದು. ಇದೆಲ್ಲ ಕೂಡ ಲೇಟ್ ನೈಟ್ ಈಟಿಂಗ್, ಲೇಟ್ ನೈಟ್ ಹೆವಿ ಈಟಿಂಗ್ ಮತ್ತೆ ನಿದ್ರೆ ಸರಿಯಾಗಿ ಮಾಡದೇ ಇರೋದ್ರಿಂದ ಆಗುವಂತ ತೊಂದರೆಗಳು. ಇದಕ್ಕೆ ಏನು ಪರಿಹಾರ ಸರ್ ಅಂತ ಹೇಳಿದ್ರೆ, ಬೇಗನೆ ಊಟ ಮಾಡಬೇಕು ಡೆಫಿನೆಟ್ಲಿ, ಅಂಡ್ ಕಡಿಮೆ ಊಟ ಮಾಡಬೇಕು. ಕಡಿಮೆ ಅಂದ್ರೆ ಎಷ್ಟು ಬೇಕು ಅಷ್ಟೇ ಊಟ ಮಾಡಬೇಕು. ಇದೆರಡು ಆಗಲ್ಲ ಸರ್, ಇಲ್ಲ ಸರ್ ನಮ್ಮ ಮನೇಲಿ ಫಂಕ್ಷನ್ ಇದೆ, 10:10ವರೆಗೆ ಊಟ ಸರಿ ಇವತ್ತು ಅಂತ ಹೇಳಿದ್ರೆ, ಅವಾಗ ನಿಯಮಿತವಾಗಿ ಕಡಿಮೆ ಊಟ ಮಾಡಬೇಕು. ಊಟ ಮಾಡಿ ಒಂದು ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಆದ್ಮೇಲೆ ಅವರು ನಿದ್ರೆ ಮಾಡಬೇಕು. ಅಂಡ್ ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಅಥವಾ 2 ಗ್ಲಾಸ್ ಬಿಸಿನೀರಿಗೆ ಒಂದ್ ಸ್ವಲ್ಪ ಓಂ ಕಾಳನ್ನ ಹಾಕಿ, ಒಂದ್ ಸ್ವಲ್ಪ ಜೀರಿಗೆನ ಹಾಕಿ ಕುಡಿದ್ಬಿಟ್ರು ಅಂತ ಹೇಳಿದ್ರೆ, ಈ ರೀತಿಯಾದಂತಹ ಎದೆ ಉರಿ ಎದ್ದ ತಕ್ಷಣ ಏನ್ ಬರುತ್ತೆ ಅಥವಾ ಬ್ಲೋಟಿಂಗ್ ಏನಿರುತ್ತೆ, ಇದು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಇದಲ್ದೇನೆ ಅವ್ರಿಗೆ ಏನಾದ್ರು ಮಲಬದ್ಧತೆ ಇತ್ತು ಇದ್ರ ಜೊತೆ ಅಂತ ಹೇಳಿದ್ರೆ, ಇದು ಆಡೆಡ್ ಸೈಡ್ ಎಫೆಕ್ಟ್ ಆಗ್ಬಿಡುತ್ತೆ. ಅಂದ್ರೆ ಮಲಬದ್ಧತೆ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಏನು ಎದೆ ಉರಿ ಇರುತ್ತೆ, ಎರಡೂ ಕೂಡ ರಿಲೇಟೆಡ್ ಇರುತ್ತೆ. ಮೋಷನ್ ಅನ್ನು ಅವ್ರು ಆದಷ್ಟು ಕ್ಲಿಯರ್ ಮಾಡ್ಕೊಳ್ಬೇಕು, ಮಲ ವಿಸರ್ಜನೆ ಸಲೀಸಾಗುವಂಗೆ ನೋಡ್ಕೊಳ್ಬೇಕು. ಅದಕ್ಕೆ ಬೇಕಾದಂತಹ ಏನು ಸಿಂಪಲ್ ಟಿಪ್ಸ್ ಇರುತ್ತೆ. ರಾತ್ರಿ ಹೊತ್ತು ಬಿಸಿ ನೀರಿಗೆ ಒಂದ್ ಸ್ವಲ್ಪ ಅರ್ಧ ಸ್ಪೂನ್ ತುಪ್ಪ ಹಾಕಿ ತಗೊಳ್ಳೋದು ಇರ್ಲಿ, ಅಥವಾ ಪ್ರತಿನಿತ್ಯ ಮಧ್ಯಾಹ್ನ ಮಜ್ಜಿಗೆ ಸೇವನೆ ಮಾಡೋದಾಗ್ಲಿ, ಇದನ್ನೆಲ್ಲ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈ ಬೆಳಿಗ್ಗೆ ಎದ್ದ ತಕ್ಷಣ ಏನು ಎದೆ ಉರಿ ಇದೆ ಅಥವಾ ಡಿಸ್ಕಂಫರ್ಟ್ ಇದೆ, ವಾಂತಿ ಬಂದಂಗ ಆಗೋದು, ವಾಂತಿ ಆಗೋದು, ಇದೆಲ್ಲ ಕೂಡ ಕ್ರಮೇಣವಾಗಿ ನಿವಾರಣೆ ಆಗುತ್ತೆ. ಆಯುಷ್ ಟಿವಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ, ಪ್ಲಸ್ ನಮ್ಮ ವಿಡಿಯೋಸ್ಗಳನ್ನ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ತುಂಬಾ ತುಂಬಾ ಧನ್ಯವಾದಗಳು. ನಿಮಗೇನಾದ್ರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದೆಯಾ, ಅಥವಾ ಎಲ್ಲೋ ಸೆಕೆಂಡ್ ಒಪಿನಿಯನ್ ಬೇಕಾಗಿದೆಯಾ, ಎಲ್ಲೋ ಒಂದ್ ಕಡೆ ಏನೋ ಆಲ್ರೆಡಿ ನಿಮ್ಗೆ ಸಜೆಸ್ಟ್ ಮಾಡಿರ್ತಾರೆ, ನಿಮಗೆ ಅದರಲ್ಲಿ ಗೊಂದಲಗಳಿದೆಯಾ, ಇದರ ಬಗ್ಗೆ ಏನಾದ್ರೂ ಕ್ಲಾರಿಫಿಕೇಶನ್ ಬೇಕಿದ್ರೆ, ಅಂತಹ ಡೌಟ್ಸ್ ಗಳನ್ನ ನೀವು, ಕ್ವಶನ್ಸ್ ಗಳನ್ನ ನಮಗೆ ಕಮೆಂಟ್ ಮಾಡಿ ಈ ವಿಡಿಯೋಸ್ ಕೆಳಗಡೆ. ನಾವು ಅದನ್ನ ವಿಡಿಯೋ ಮೂಲಕವಾಗಿ ನಿಮ್ಮ ಹತ್ತಿರ ಅಥವಾ ನಿಮಗೆ ತಲುಪಿಸುವಂತಹ ಪ್ರಯತ್ನಗಳನ್ನ ಈ ಆಯುಷ್ ಟಿವಿ ಮೂಲಕ ಮಾಡ್ತಾ ಇರ್ತೇವೆ. ಧನ್ಯವಾದ.